ಮನೆಗೆ ಗೆಸ್ಟ್ ಬಂದಾಗ ಅವ್ರ ಹೆಸ್ರು ಹೇಳ್ಕೊಂಡು ಹಬ್ಬದೂಟ ಸವಿಯೋ ಭಾಗ್ಯ ನಮ್ಮದು. ಇದನ್ನ ನೀವು ಒಪ್ಕೊತೀರಾ ಅಲ್ವಾ? ನಮ್ಮ ಮನೆಗೆ ಗೆಸ್ಟ್ ಬಂದಾಗ ಏನೇನು ವೆರೈಟಿ ಅಡುಗೆ ಮಾಡಿದರು ಅಂತ ಈ ವಿಡಿಯೋ ಕೊನೆಯಲ್ಲಿ ನಮ್ಮಮ್ಮನೇ ಹೇಳ್ತಾರೆ. ಅಷ್ಟರಲ್ಲಿ ಮಂಡ್ಯ ಸ್ಟೈಲ್ ಬೇಳೆ ಒಬ್ಬಟ್ಟು ಮತ್ತು ಒಬ್ಬಟ್ಟು ಸಾರು ಹೇಗೆ ಮಾಡೋದು ನೋಡ್ಕೊಂಬರೋಣ. ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ಸ್ಟೈಲ್ ವಿತ್ ರಮ್ಯಾ. ಫಸ್ಟು ಅರ್ಧ ಲೋಟ ಚಿರೋಟಿ ರವೆನ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮೈದಾ ಹಸಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ ನಾವು ಫ್ರೀಡಮ್ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊತಾ ಇದ್ದೀವಿ. ನಾವು ತುಂಬ ವರ್ಷದಿಂದ ಫ್ರೀಡಮ್ ಆಯಿಲ್ನೇ ಯೂಸ್ ಮಾಡ್ತಾ ಇರೋದು. ಈ ಹದಕ್ಕೆ ನಾದ್ಕೊಂಡ್ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಅದನ್ನು ನೆನೆಯಕ್ಕೆ ಬಿಟ್ಬಿಡಬೇಕು. ಈ ಕಡೆ ನಾವು ಒಂದು ಪಾತ್ರೆಯಲ್ಲಿ 4ರಿಂದ 5 ಲೋಟ ನೀರನ್ನ ಕಾಯಿಸ್ಕೊಂಡು ಇಟ್ಕೊಂಡಿದ್ದೀವಿ. ಇದಕ್ಕೆ ನಾವು 1.5 ಲೋಟ ತೊಗರಿಬೇಳೆನ ಚೆನ್ನಾಗಿ ತೊಳೆದು ಈ ನೀರಿಗೆ ಹಾಕ್ಕೊಂಡು ಬೇಳೆನ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀವಿ. ಬೇಳೆ ಬೆಂದ ಮೇಲೆ ಆ ನೀರನ್ನೆಲ್ಲ ಸೋದಿಸ್ಕೊಬೇಕು. ಕಂಪ್ಲೀಟಾಗಿ ನೀರು ಸೋದಿಸ್ಕೊಂಡಷ್ಟು ಒಬ್ಬಟ್ಟು ಚೆನ್ನಾಗಿ ಬರುತ್ತೆ. ಸೊ ಈಗ ಈ ಬೇಳೆಗೆ ನಾವು 2 ಅಚ್ಚು ಬೆಲ್ಲ ಹಾಕ್ಕೊತಾ ಇದ್ದೀವಿ. ಆಮೇಲೆ 2 ತೆಂಗಿನಕಾಯಿ ತುರಿನ ಹಾಕ್ಕೊತಾ ಇದ್ದೀವಿ. ಬೆಲ್ಲ ಕರಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು, ಯಾಕಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಇದಕ್ಕೆ ನಾವು ಏಲಕ್ಕಿ ಪೌಡರ್ ಇಲ್ಲ ಏಲಕ್ಕಿನೇ ಹಾಕ್ಕೊಬೋದು, ಯಾಕಂದರೆ ನಾವು ಕೊನೆಯಲ್ಲಿ ಇದನ್ನೆಲ್ಲ ರುಬ್ಕೊತೀವಿ ಅದಕ್ಕೆ. ಸೊ ಇದೆಲ್ಲ ಚೆನ್ನಾಗಿ ಬೆಂದ ಮೇಲೆ ಸ್ವಲ್ಪ ಹೊತ್ತು ಆರಕ್ಕೆ ಬಿಟ್ಬಿಟ್ಟು ಇದನ್ನು ನುಣ್ಣಗೆ ರುಬ್ಕೊಂಡು ಬಿಟ್ಟರೆ ಒಬ್ಬಟ್ಟಿನ ಹೂರಣ ರೆಡಿ ಆಗಿಬಿಡುತ್ತೆ. ಈಗ ಒಬ್ಬಟ್ಟು ಮಾಡೋದು ಎಲ್ರಿಗೂ ಗೊತ್ತಿದೆ. ಮೈದಾ ಹಸಿಟ್ಟನ್ನ ಚೂರು ತೊಗೊಂಡು ಅದನ್ನು ಚೆನ್ನಾಗಿ ರೌಂಡಾಗಿ ಸ್ಪ್ರೆಡ್ ಮಾಡಿಕೊಂಡು ಅದಕ್ಕೆ ನಾವು ಒಬ್ಬಟ್ಟಿನ ಹೂರಣನ ಮಧ್ಯದಲ್ಲಿ ಪ್ಲೇಸ್ ಮಾಡಿ ಮೈದಾ ಹಿಟ್ಟನ್ನ ಕವರ್ ಮಾಡಿ ರೌಂಡ್ ಶೇಪಲ್ಲಿ ತಟ್ಕೊಂಡು ಹೆಂಚು ಮೇಲೆ ಸುಟ್ಕೊಂಡ್ಬಿಟ್ರೆ ಒಬ್ಬಟ್ಟು ರೆಡಿ ಆಗಿಬಿಡುತ್ತೆ. ಇದನ್ನ ಕೆಲವರು ತುಪ್ಪದ ಜೊತೆನೂ ತಿಂತಾರೆ, ಕೆಲವರು ಬಿಸಿ ಹಾಲಿನ ಜೊತೆನೂ ತಿಂತಾರೆ. ನಿಮ್ಗೆ ಯಾವ ಥರ ಒಬ್ಬಟ್ಟು ತಿನ್ನೋಕ್ಕೆ ಇಷ್ಟ ಅಂತ ಕಮೆಂಟ್ ಸೆಷನ್ನಲ್ಲಿ ತಿಳಿಸಿ. ಒಬ್ಬಟ್ಟೇನೋ ರೆಡಿ ಆಗೋಯ್ತು. ಒಬ್ಬಟ್ಟು ಸಾರು ಮಾಡೋದು ಹೇಗೆ? ತುಂಬ ಸಿಂಪಲ್. ಫಸ್ಟು ನಾವು ಒಬ್ಬಟ್ಟು ಸಾರಿಗೆ ಏನೇನು ಹುರ್ಕೊಬೇಕು ಅಂತ ನೋಡೋಣ ಬನ್ನಿ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, 10ರಿಂದ 15 ಕಾಳು ಬೆಳ್ಳುಳ್ಳಿ ಮತ್ತು 7ರಿಂದ 8 ಒಣಗಿದ ಮೆಣಸಿನ್ಕಾಯಿನ ಚೆನ್ನಾಗೆ ಫ್ರೈ ಮಾಡ್ಕೊಬೇಕು. ಈಗ ರುಬ್ಕೊಳ್ಳೋದಕ್ಕೆ ಒಂದು ಜಾರ್ನಲ್ಲಿ ಅರ್ಧ ಚಿಪ್ ತೆಂಗಿನ ತುರಿ, ಕೊತ್ತಂಬರಿ, ಮೆಣಸು, ಜೀರಿಗೆ, 2 ಸ್ಪೂನ್ ಸಾಂಬಾರು ಪುಡಿ, ಹುರ್ಕೊಂಡಿರೋಂಥ ಬೆಳ್ಳುಳ್ಳಿ, ಈರುಳ್ಳಿ, ಒಣಗಿದ ಮೆಣಸಿನ್ಕಾಯಿ, 2 ಟೊಮೆಟೊ ಹಾಕ್ಕೊಂಡು ರುಬ್ಕೊಂಡು ಇದಕ್ಕೆ ನಾವು ಒಬ್ಬಟ್ಟಿನ ಹೂರಣನೂ ಹಾಕ್ಕೊಂಡು ರುಬ್ಕೊತಾ ಇದ್ದೀವಿ. ಸೊ ಫ್ಲೇವರ್ ಬರುತ್ತೆ ಅದಕ್ಕೆ. ಈಗ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕರಿಬೇವು, ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿರೋಂಥ ಮಸಾಲೆ ಮತ್ತು ನಾವು ಆಗಲೇ ಬೇಳೆ ಬೇಯಿಸಿಟ್ಕೊಂಡಿದ್ವಲ್ಲ ಆ ನೀರನ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ಒಬ್ಬಟ್ಟು ಸಾರು ರೆಡಿ ಆಗಿಬಿಡುತ್ತೆ. ಈಗ ಏನೇನು ಅಡುಗೆ ಮಾಡಿದ್ವಿ ಅಂತ ನಮ್ಮಮ್ಮ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಇವತ್ತು ಅಡುಗೆ ಏನು? ಒಬ್ಬಟ್ಟು, ಕಾಯಿ ಶೀಲ, ತುಪ್ಪ, ಬಜ್ಜಿ, ಆಲೂಗೆಡ್ಡೆ ಬಜ್ಜಿ, ಒಬ್ಬಟ್ಟು ಸಾರು, ಕೋಸಂಬರಿ, ಪಲಾವು, ವೈಟ್ ರೈಸು, ಮೊಸರು.